ಈ KSRTC ಸಂಸ್ಥೆ ಹೇಗಾಗಿದೆ ಅಂದ್ರೆ ಈ ನಮ್ಮ ಮಲೆನಾಡು ಕಡೆ ಹೊಡಬಿಟ್ಟಿ ದನಗಳು ಅಂತ ಹೇಳ್ತಾರಲ್ಲ, ಸೇಮ್ ಹೊಡಬಿಟ್ಟಿ ದನಗಳ ತರ ಆಗಿದೆ. ಈ ಮಲೆನಾಡು ಪ್ರದೇಶ ನೋಡ್ಬೇಕಂತ ಹೇಳ್ಬಿಟ್ಟು ಈ ಟ್ರಿಪ್ಪಿಗೆ ಕಳ್ಸಾರ ಆ ತರ ಇವತ್ತೊಂದಿನ ಒಬ್ರು ನಾಳೆ ಒಂದಿನ ಒಬ್ರು ಈ ತರ ನೆಂಟರ ಮನೆಗೆ ಕಳ್ಸೋಂಗಿದ್ರೆ ನೀವು ಕಳ್ಸಲೇಬೇಡಿ. ಈ KSRTC ಸಂಸ್ಥೆ ಹೇಗಾಗಿದೆ ಅಂದ್ರೆ ಈ ನಮ್ಮ ಮಲೆನಾಡು ಕಡೆ ಹೊಡಬಿಟ್ಟಿ ದನಗಳು ಅಂತ ಹೇಳ್ತಾರಲ್ಲ, ಸೇಮ್ ಹೊಡಬಿಟ್ಟಿ ದನಗಳ ತರ ಆಗಿದೆ. ನಮ್ದು ಆ ದನಗಳಿಗೆ ಏನಂದ್ರೆ ಎಷ್ಟೊತ್ತಿಗೆ ಹೋಗ್ತೀವಿ, ಎಷ್ಟೊತ್ತಿಗೆ ಬರ್ತೀವಿ, ಕೊಟ್ಟಿಗೆಗೆ ಬರ್ತೀವಿ, ಇದು ಯಾವುದು ಗೊತ್ತಿಲ್ಲ. ಎಷ್ಟೊತ್ತಿಗೋ ಸಮಯಕ್ಕೆ ಸಂಜೆಗೆ ಹೋಗ್ತವೆ, ಎಲ್ಲೋ ಮುರ್ಕೊಂಡು ತಿನ್ಕೊಂಡು ಬರ್ತವೆ. ನಮ್ಮ KSRTC ಸಂಸ್ಥೆನೂ ಅದೇ ಥರ ಆಗಿದೆ. ಸಮಯಕ್ಕೆ ಸರಿಯಾಗಿ ಬಸ್ ಬರಲ್ಲ, ಬಸ್ ಬಂದಿಲ್ಲ ಏನಂತ ಫೋನ್ ಮಾಡಿ ಕೇಳಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ, ಸರಿಯಾದ ಸಮಯಕ್ಕೆ ಬಸ್ ಬರಲ್ಲ. ಜೊತೆಗೆ ಸಂಜೆ 5 ಗಂಟೆ ಅಕಸ್ಮಾತ್ ನಾನು ಎಕ್ಸಾಂಪಲ್ ಕೊಟ್ಟಿರೋದು, 5 ಗಂಟೆಗೆ ಏನಾದರೂ ಒಂದು ಬಸ್ ಓಡಬೇಕು ಅಂತಿದ್ರೆ 5 ಗಂಟೆ 5:15 ಇನ್ಫಾರ್ಮ್ ಮಾಡಲ್ಲ, ಇವತ್ತು ಬಸ್ ಇಲ್ಲ ಅಂತ ಹೇಳ್ಬಿಟ್ಟು 5:15 ಮೇಲೆ ಇನ್ಫಾರ್ಮ್ ಮಾಡ್ತಾರೆ. 5:15 ಮೇಲೆ ಹುಡುಗರು ಎಲ್ಲಿ ಹೋಗಬೇಕು? ಎಲ್ಲ ಕಾಲೇಜ್ ಹುಡುಗರು ಮತ್ತು 10th ಇಂದ ಹುಡುಗರು ಎಲ್ಲರೂ ಕೂಡ ವಯಸ್ಸಿನ ಹುಡುಗರು ಈ ಕಾಲ ಹೇಳಕ್ಕೆ ಬರಲ್ಲ. ಯಾರಾದರೂ ಪರಿಸ್ಥಿತಿ ಸಮಸ್ಯೆಗೆ ಸಿಲುಕಿದ್ರೆ ಯಾರು ಹೊಣೆ? ಈ ಡಿಪೋ ಮ್ಯಾನೇಜರ್ ಹೊಣೆ ಆಗ್ತಾನಾ, ಅಥವಾ KSRTC ಸಂಸ್ಥೆ ಹೊಣೆ ಆಗ್ತಾ, ಸರ್ಕಾರ ಹೊಣೆ ಆಗುತ್ತಾ? ಇಲ್ಲ ತಾನೆ. ಪ್ರತಿಯೊಂದಕ್ಕೂ ಕೂಡ ಅಸಡ್ಡೆ. ಹುಡುಗರು ಹೇಳ್ತಾ ಇರ್ತಾರೆ ಬಸ್ ಹೋಗೋಷ್ಟೊತ್ತಿಗೆ, ನೋಡಿ ಅಲ್ದ ಒಡಬರ್ತಿದ್ದಾರೆ, ಬಸ್ಸಿಗೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ನಿಲ್ಲಿಸೋದಿಲ್ಲ, ಅಷ್ಟು ಅಸಡ್ಡೆ. ಹುಡುಗರಿಗೆ ಅವಾಜ್ದಿಂದ ಮಾತಾಡ್ತಾರೆ. ಜೊತೆಗೆ ಪ್ರತಿ ತಂದೆ ತಾಯಿ ಅವ್ರ ಕೈಲಿ ಮೊಬೈಲ್ ಇರುತ್ತೆ. ಹುಡುಗರು ಏನು ಇದಕ್ಕೆ ಕಳಿಸಿರ್ತಾರೆ, ಸ್ಕೂಲಿಗೆ ಕಳಿಸಿರ್ತಾರೆ, ಅವ್ರು ಯಾರ ಕೈಲೂ ಮೊಬೈಲ್ ಇರೋದಿಲ್ಲ. ಸಂಜೆ ಮೇಲೆ ಬೆಳಗ್ಗೆ ಬಸ್ ಬರುತ್ತೆ, ಸಂಜೆ ಬರೋದಿಲ್ಲ. ಬಸ್ ಕಳಿಸಿರುವಂಥದ್ದು ಹಾಳಾಗೊಂದು ಕಡೆ ನಿಲ್ಲುತ್ತೆ, ಸಪ್ರೇಟ್ ಬಸ್ ವ್ಯವಸ್ಥೆ ಮಾಡೋದಿಲ್ಲ. ಈ ತಂದೆ ತಾಯಿ ಫೋನ್ ಮಾಡ್ಬೇಕು, ಯಾರಿಗೆ ಫೋನ್ ಮಾಡ್ತಾರೆ? ಸಂಜೆ ಒಂದಿನ ಮೊನ್ನೆ 3 ದಿನ ಹಿಂದೆ 7 ಗಂಟೆಗೆ ಬಸ್ ಬಂದಿದೆ ಇಲ್ಲಿ. ಅವ್ರು ರಾತ್ರಿ ಮನೆಗೆ ಎಷ್ಟೊತ್ತಿಗೆ ಹೋಗಬೇಕು? ಹಳ್ಳಿಗಾಡು ಪ್ರದೇಶ, 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಮನೆಗೆ ನಡ್ಕೊಂಡು ಹೋಗ್ಬೇಕು. ಅವ್ರು ಹಾಗಾದರೆ ಅವ್ರ ಪರಿಸ್ಥಿತಿ ಏನಾಗಬೇಕು? ಸ್ಕೂಲಿಗೆ ಹೋಗಂಗಿಲ್ವಾ, ಕಾಲೇಜಿಗೆ ಹೋಗಂಗಿಲ್ವಾ? ಅದ್ರ ಜೊತೆಗೆ ಈ ನಮ್ಮ ಇಲ್ಲಿ ಶೃಂಗೇರಿ TC ಅವ್ರ ಆಫೀಸ್ನಲ್ಲೇ ಇರೋದಿಲ್ಲ. ಅವರು ಕೂಡ ಅವ್ರ ಹತ್ರ ಕೇಳಿದ್ರು ಕೂಡ ಅವ್ರ ಹತ್ರ ಆನ್ಸರ್ ಇಲ್ಲ. ಅವ್ರು ಹೇಳ್ತಾರೆ ನಮಗೆ ಡಿಪೋ ಇಂದ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ಮಹಾನುಭಾವ ನಮ್ಮ ಯಾರೋ ಗೊತ್ತಿಲ್ಲ ಮನುಷ್ಯ, KSRTC ಡಿಪೋ ಮ್ಯಾನೇಜರು, ಫೋನ್ ಮಾಡಿದ್ರೆ ಫೋನೇ ರಿಸೀವ್ ಮಾಡಲ್ಲ. ಇಲ್ಲಿ ನೋಡಿ, KSRTC TC ಅವರಿಗೆ 2022 10ನೇ ತಿಂಗಳು 11ನೇ ತಾರೀಕು ಇಲ್ಲಿಂದ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ನೋಡಿ ಇದಿಷ್ಟು ಫೋನ್ ಕಾಲ್ಗಳು, ಓಕೆನಾ. ಇನ್ನೊಂದು ಚಿಕ್ಕಮಗಳೂರು ಡಿಪೋ, ಒಂದು ಫೋನ್ ಕೂಡ ರಿಸೀವ್ ಇಲ್ಲ. ಏನು ಮಾಡ್ತಿದ್ದಾರೆ? ಯಾರಿಗಾಗಿ ಕೆಲಸ ಮಾಡ್ತಿದ್ದಾರೆ? ನೋಡಿರಿ, ಇವತ್ತಿನ ಪ್ರೊಟೆಸ್ಟು ಇಷ್ಟೇ. ಹುಡುಗರಿಗೆ ಎಲ್ರಿಗೂ ಕೂಡ ಸಕಾಲದಲ್ಲಿ ಅವರು ವೆಹಿಕಲ್ ಬಿಡಬೇಕು, ಜೊತೆಗೆ ಒಳ್ಳೆ ಸ್ಪಂದನೆ ಮಾಡೋಕ್ಕೆ ಒಳ್ಳೆ ಸರ್ವಿಸ್ ಕೊಡಬೇಕು. ಡಿಪೋ ಮ್ಯಾನೇಜರ್ ಬಂದು ಆಯಿತು ನಾವು ಮುಂದಿನ ನೆಕ್ಸ್ಟ್ ಎಲ್ಲದಕ್ಕೂ ಕೂಡ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಈ ಪ್ರೊಟೆಸ್ಟ್ ನಿಲ್ಲಿಸ್ತೀವಿ, ಇಲ್ಲಿ ನಿಲ್ಲಿಸೋದಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕೂಡ ನಾನು ಮತ್ತು ನನ್ನ ಸಂಘಟನೆ ಜೊತೆಗೆ ಹೋಗಿ ಪ್ರೊಟೆಸ್ಟ್ ಮಾಡಿ ಆದಮೇಲೆ ಇಲ್ಲ ಇವತ್ತಿಂದ ಸರಿಯಾಗುತ್ತೆ ಅಂದರು. ನಮಗೆ ಅಲ್ಲೇನೇ ಸಮಸ್ಯೆ ಇತ್ತು, ಅದಕ್ಕಿಂತ ಮುಂಚೆ ತುಂಬ ಬಾರಿ ಹೇಳಿದ್ದೀನಿ ನಾನು. ಅದಾದಮೇಲೆ ಸೀದಾ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದೀನಿ, ತಹಶೀಲ್ದಾರಿಗೆ ಕೊಟ್ಟಿದ್ದೀನಿ, TC ಅವ್ರಿಗೆ ಕೊಟ್ಟಿದ್ದೀನಿ. ಈ ಹುಡುಗರು ಎಲ್ಲರೂ ಕೂಡ ಎಲ್ಲ ಈ BGS ಆಗಿರ್ಬೋದು, JSM ಆಗಿರ್ಬೋದು, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಎಲ್ಲ ಕಾಲೇಜಿಗೆ ಕೂಡ ಪ್ರಿನ್ಸಿಪಲ್ಗೆ ಕೂಡ ಮನವಿ ಮಾಡಿದ್ದಾರೆ. ಇಷ್ಟಾಗಿ ಕೂಡ ಅವ್ರ ಅಸಡ್ಡೆ, ಓಕೆನಾ. ನಾವು ಇವತ್ತು ಏಕಾಏಕಿ ಪ್ರೊಟೆಸ್ಟ್ ಮಾಡ್ತಿಲ್ಲ. ನಾವು ಸುಮಾರು ಒಂದು 5-6 ತಿಂಗಳು ಅಥವಾ 1 ವರ್ಷದಿಂದ ಸರಿ ಮಾಡಿ ಅಂತ ಹೇಳ್ಕೊಳ್ತಾನೆ ಬಂದರೂ ಕೂಡ ಇವರು ಒಂದಷ್ಟು ದಿನ ಸರಿ ಮಾಡ್ತಾರೆ, ಅದಾದ್ಮೇಲೆ ಮತ್ತೆ ಅವ್ರ ಹಣೆ ಬರ ಅಷ್ಟೇ, ನಾಯಿಬಾಲ ಡೊಂಕೆ. ಹಾಗಾಗಿ ಯಾವ ಕಾರಣಕ್ಕೂ ಈ ಪ್ರೊಟೆಸ್ಟು ಚಿಕ್ಕಮಗಳೂರಿಂದ KSRTC ಸಂಸ್ಥೆಯಿಂದ ಬರದೇ ಇದ್ರೆ ನಾವು ಯಾವ ಕಾರಣಕ್ಕೂ ಪ್ರತಿಭಟನೆ ನಿಲ್ಲಿಸೋದಿಲ್ಲ. ಇದು ಮಕ್ಕಳು TC ಅವರಿಗೆ KSRTC ಸಂಸ್ಥೆಗೆ ಇದು ಕೊಟ್ಟಿರುವಂಥದ್ದು, ಅರ್ಜಿ ಕೊಟ್ಟಿರುವಂಥದ್ದು, ಇದನ್ನ ಜೆರಾಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ನಾನು ಮತ್ತು ನನ್ನ ಸಂಘಟಕರು ಸೇರಿಬಿಟ್ಟು ತಹಶೀಲ್ದಾರ್ ಆಫೀಸಿಗೆ ಹೋಗ್ಬಿಟ್ಟು 10ನೇ ತಾರೀಕು 7ನೇ ತಿಂಗಳು 2025ಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಇದರಿಂದ ಒಂದು ತಿಂಗಳು 20 ದಿನ ಕರೆಕ್ಟಾಗಿ ಬಸ್ ಬಿಟ್ಟಿದ್ದಾರೆ, ಅದಾದ್ಮೇಲೆ ಬಿಟ್ಟಿಲ್ಲ. ಇದು ತಹಶೀಲ್ದಾರ್ ಆಫೀಸಿಂದ ವಾಪಸ್ ಬಂದಂಥ ರಿಪ್ಲೈ ಇದು. ಜೊತೆಗೆ ಇನ್ನೊಂದು ಆನೆ ಹಾವಳಿ ಎಲ್ಲ ಕಡೆ ಇದೆ. ಈ ಆನೆ ಹಾವಳಿಯಿಂದ ಹುಡುಗರು ಒಂದು ಭಯಭೀತರಾಗಿ ಕಾಲೇಜಿಗೆ ಕೂಡ ಬರೋಕ್ಕಾಗ್ತಿಲ್ಲ, ಅಥವಾ ಪೋಷಕರು ಆಗಿರ್ಬೋದು, ಪ್ರಯಾಣಿಕರಾಗಿರ್ಬೋದು, ಪೇಟೆ ಕಡೆಗೆ ಬಂದು ಸರಿಯಾದ ಸಮಯಕ್ಕೆ ಮನೆಗೆ ಹೋಗೋಕ್ಕಾಗ್ತಿಲ್ಲ. ಈ ಯಾವ್ದಾರು ಅನಾಹುತ ಆದರೆ ಕಾರಣ ಯಾರು? ಇದಕ್ಕೆಲ್ಲ ಕೂಡ ಸರ್ಕಾರ ಆನ್ಸರ್ ಮಾಡಬೇಕು. ನಿಮ್ಮ ಡಿಪೋ ಮ್ಯಾನೇಜರ್ಗೆ ಸುಮಾರು 10 ಬಾರಿ ಕಾಲ್ ಮಾಡಿದ್ದೀನಿ ಅಂತ ಕಾಲ್ ಆಗಿದೆ, ಒಂದು ಫೋನ್ ಕೂಡ ರಿಸೀವ್ ಮಾಡಿಲ್ಲ. ಯಾವುದೇ ಕಾರಣಕ್ಕೂ ಅವ್ರು ಇವತ್ತು ಇಲ್ಲಿ ಬರಲೇಬೇಕಿತ್ತು. ನೀವು ಅವರಿಗೆ ಹುಷಾರಿಲ್ಲ, ಅವರು ಹಾಸ್ಪಿಟಲ್ನಲ್ಲಿದ್ದಾರೆ ಅಂತ ಹೇಳಿದಕ್ಕೆ ನಾನು ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ವಿದ್ಯಾರ್ಥಿ ಸಂಘಟನೆಯನ್ನು ಸಮಾಧಾನಪಡಿಸಿ
ಪ್ರತಿಭಟನೆಯನ್ನ ನಿಮ್ಮ ಏನು ಮಾತಿದೆ ಅದ್ರ ಮುಖಾಂತರ ಅದಕ್ಕೆ ಒಪ್ಪಿಬಿಟ್ಟು ನಂಬಿಬಿಟ್ಟು ಇನ್ನೊಂದು ಬಾರಿ ಹೇಳ್ತೇನೆ, ನಂಬಿಕೆಗೆ ದ್ರೋಹ ಆದರೆ ಅದಕ್ಕೆ ಉತ್ತರ ನೀವೇ ಕೊಡಬೇಕಾಗುತ್ತೆ, ನಿಮ್ಮ ಸಂಸ್ಥೆನೇ ಉತ್ತರ ಕೊಡಬೇಕಾಗುತ್ತೆ. ಏನು ಮಾತಾಡ್ತೀರ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಸುಮಾರು ಒಂದು 500 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಓಕೆನಾ? ಏನು ಮಾತಾಡ್ತೀರಾ ಮಾತಾಡ್ಬಿಡಿ. ಹಾಂ, ನಮಗೆ ಗೊತ್ತಿದೆ ಆ ಕಡೆ ಸಿಂಗಲ್ ಗಾಡಿಗಳು ಎಂಪ್ಲಾಯೀಸ್ ಪ್ಯಾಸೆಂಜರ್ಸ್ ನಮ್ಮ ಗಾಡಿನ ನಂಬ್ಕೊಂಡಿದ್ದಾರೆ ಅನ್ನೋದು ಖಂಡಿತ ನಮಗೆ ಗೊತ್ತು. ಹೌದು. ನಾನು ಅದನ್ನ ಎಷ್ಟು ಸಾರಿ ವೆಹಿಕಲ್ ಡಿಪಾರ್ಟ್ಮೆಂಟ್ ನವರಿಗೆ ಹೇಳಿದೀನಿ ನಾನು. ಯಾಕಂದ್ರೆ ಅಲ್ಲಿ ಇನ್ನೊಂದು ಏನ್ ತಪ್ಪಾಗಿದೆ ಅಂದ್ರೆ ಎಲ್ಲರೂ ಹೊಸಬ್ರು ಇದ್ದಾರೆ, ಅಲ್ಲಿ ಸೀರಿಯಸ್ನೆಸ್ ಏನನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಇದಾಗುತ್ತೆ ಅನ್ನೋದು ನಮ್ಗೆ ಹಿಂದೆಲ್ಲ ಗೊತ್ತಿದೆ, ಯಾಕಂದ್ರೆ ನಾವು ಅಷ್ಟು ಹಿಂದೆಲ್ಲ ಗಾಡಿ ಓಡ್ತಿದ್ವಿ. ಅವರೆಲ್ಲ ಹೊಸಬ್ರು ಇದ್ದಾರೆ, ಗೊತ್ತಾಗಿಲ್ಲ, ಹೊಸ ಡಿಪೋ ಮ್ಯಾನೇಜರ್ ಬಂದಿದ್ದಾರೆ. ಅದು ನೆಕ್ಸ್ಟ್ ರಿಪೀಟ್ ಆಗ್ಲಿಲ್ಲಂಗೆ ನಾನು ಅದನ್ನ ಅವರಿಗೆ ತಾಕೀತ್ ಮಾಡ್ತೀನಿ. ಸರಿ, ಓಕೆ. ಯಾವುದೇ ಕಾರಣಕ್ಕೂ ಯಾವ್ದು ಬಸ್ಸು ಆ ಕಡೆ ಮಿಸ್ ಆಗ್ಕೂಡ್ದು ಅನ್ನೋದು. ಇದರಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಖಂಡಿತ ನನಗೆ ಗೊತ್ತಿದೆ ಸರ್. ನೆಕ್ಸ್ಟ್ ಅದು ರಿಪೀಟ್ ಆಗ್ಲಿಲ್ಲಂಗೆ ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅವ್ರು ಬರ್ಲಿ, ಬಂದ್ಮೇಲೆ ಕೂಡ ವೆಹಿಕಲ್ ಸೈಡ್ ನವರಿಗೂ ಡಿಪೋ ಮ್ಯಾನೇಜರ್ಗೂ ಖುದ್ದಾಗಿ ನಾನು ಮೀಟಿಂಗ್ ಅಲ್ಲಿ ಮಾತಾಡಿಸಿ ಅದನ್ನ ಸೆಟ್ರೇಟ್ ಮಾಡ್ತೀನಿ. ಸರಿ ಸರ್, ಈಗ ಇನ್ನೊಂದು ಏನಂದ್ರೆ 2 ಸಮಸ್ಯೆ ಇದೆ. ಒಂದು, ಬಸ್ ಹಾಳಾಗ್ತಿದೆ. ಬಸ್ ಹಾಳಾಗುವಂಥದ್ದು ಅಥವಾ ವೆಹಿಕಲ್ ಹಾಳಾಗುವಂಥದ್ದು ಸಹಜ, ನಾವು ಅದನ್ನು ಒಪ್ತೇವೆ. ಆದರೆ 3 ದಿನಕ್ಕೂ ಬಸ್ ಹಾಳಾಗುತ್ತೆ ಅಂದರೆ ಅದನ್ನು ನಾವು ಒಪ್ಪೋದಿಲ್ಲ. ಒಂದು, ಅಲ್ಲಿಂದ ಆ ಹಾಳಾದ ಪ್ಲೇಸ್ನಿಂದ ಹುಡುಗರು ಎಲ್ಲಿಗೆ ಹೋಗಬೇಕು, ಅದಕ್ಕೆ ಆನ್ಸರ್ ನೀವು ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಜೊತೆಗೆ ಇನ್ನೊಂದು ಏನಂದರೆ, ಬೆಳಿಗ್ಗೆ ಒಬ್ಬರು ಕಂಡಕ್ಟರ್ ಡ್ರೈವರ್ ಬರ್ತಾರೆ, ಆ ಬಸ್ ಕಳಿಸ್ತೀರ, ಯಾವುದೋ ಒಂದು FC ಇಂದ ಸ್ಟಾರ್ಟ್ ಆಗುತ್ತೆ, ಯಾವುದೋ ನಂಬರಿಂದ ಬಸ್ ಕಳಿಸ್ತೀರಾ ನೀವು. ಆ ಬಸ್ ಸಂಜೆ ಬರೋದಿಲ್ಲ, ಎಲ್ಲಿ ಹೋಗುತ್ತೆ ಹಾಗಾದ್ರೆ ಆ ಬಸ್ಸು? ಯಾಕೆ ಅವ್ರಿಗೆ ಕೊಡೋದಿಲ್ಲ ನೀವು ಆ ಬಸ್ನ? ಯಾಕೆ ಚೇಂಜಸ್ ಮಾಡ್ತೀರಾ? ಮತ್ತು ಇನ್ನೊಂದು ಏನು ಅಂದರೆ, ಬರುವಂಥ ಈಗ ಒಂದು ರೂಟ್ ಮ್ಯಾಪ್ ಇರುತ್ತೆ, ರೂಟ್ ಮ್ಯಾಪಲ್ಲಿ ಒಬ್ಬರು ಕಂಡಕ್ಟರ್ ಡ್ರೈವರ್ ಕಳಿಸ್ತೀರಲ್ವಾ, ಯಾಕೆ ಅವ್ರು ಕಂಟಿನ್ಯೂಸ್ ಆಗಿ ಬರೋದಿಲ್ಲ? ನೀವು ಈಗ ಏನು ರೂಟ್ಗೆ ಎಲ್ಲ ನಿಮ್ಮ ಸಿಬ್ಬಂದಿಗಳಿಗೆ ಎಲ್ಲ ರೂಟ್ಗಳನ್ನ ತೋರಿಸ್ಬೇಕಂತ ಏನಾದ್ರು ಸಂಸ್ಥೆಯಿಂದ ಮಾಹಿತಿ ಇದೆಯಾ? ದಿನಕ್ಕೊಬ್ಬೊಬ್ರು ನೀವು ಸಿಬ್ಬಂದಿಗಳು ಬರ್ತಾರಲ್ಲ. ಸರ್, ನೀವು ಇಲ್ಲ ನೀವು ಅದನ್ನು ಹೇಳಲೇಬೇಡಿ. ಈಗ ಎಕ್ಸಾಂಪಲ್ ಏನು ಕೊಪ್ಪದಿಂದ ಹೊರಟು ಹರಿಹರಪುರ ಮಾರ್ಗವಾಗಿ ಬಿಲ್ಗದ್ದೆ ಬಂದು ಏನು ಕಾವಡಿ ಬಂದು ಶೃಂಗೇರಿ ಬರುತ್ತೋ, ಆ ಮಾರ್ಗವಾಗಿ ಸುಮಾರು ಈಗ 1 ವಾರದ ಹಿಂದೆ 4 ದಿನ ಕಂಟಿನ್ಯೂಸ್ ಸಂಜೆ ಬಸ್ ಇರಲಿಲ್ಲ. ಜೊತೆಗೆ 2 ದಿನ ಅದು ಹಾಳಾಗಿ ನಿಂತಿದೆ. ಜೊತೆಗೆ ಇನ್ನೊಂದು ಏನಂದ್ರೆ, ನಿಮ್ಮ ಸಿಬ್ಬಂದಿಗಳು ಉಡಾಫೆ ಮಾತು. ಜೊತೆಗೆ ನೀವು ಅದೇ ಹೇಳಿದ್ನಲ್ಲ, ಈಗ ನೀವೇನು ವಾತಾವರಣ ನೋಡ್ಬೇಕು ಅನ್ಸುತ್ತೆ, ನೀವು ಅಕಸ್ಮಾತ್ ಯಾರೋ ಹೊರಗಡೆಯಿಂದ ಬಂದವರು ಈ ಮಲೆನಾಡು ಪ್ರದೇಶ ನೋಡ್ಬೇಕಂತ ಹೇಳ್ಬಿಟ್ಟು ಈ ಟ್ರಿಪ್ಪಿಗೆ ಕಳಿಸ್ತಾರೆ. ಆ ಥರ ಇವತ್ತೊಂದು ದಿನ ಒಬ್ರು, ನಾಳೆ ಒಂದು ದಿನ ಒಬ್ರು, ಈ ಥರ ನೆಂಟರ ಮನೆಗೆ ಕಳಿಸೋಂಗಿದ್ರೆ ನೀವು ಕಳಿಸ್ಲೇಬೇಡಿ. ಇಲ್ಲ ಆಯ್ತು, ಅದನ್ನ ನಾನು ಸೆಟ್ರೇಟ್ ಮಾಡ್ತೀನಿ. ಅದನ್ನ ನಾನು ನನ್ನ ಎಂಪ್ಲಾಯೀಸ್ಗೆ ನಾನು ಹೇಳ್ಕೊಳ್ಳೋ ಜವಾಬ್ದಾರಿ ನಮ್ದು. ಅದು ನೆಕ್ಸ್ಟ್ ಆ ಥರ ಉಡಾಫೆ ಮಾತಾಡೋದಾಗ್ಲಿ, ಆ ಥರ ಒಬ್ಬರು ಏನಾರು ಮಾತಾಡಿದ್ರೆ ನನಗೆ ಕಂಪ್ಲೇಂಟ್ ಮಾಡಿ ಸರ್. ಖಂಡಿತ ಅವ್ರ ಮೇಲೆ ಸೀರಿಯಸ್ ಆಗಿ ನಾನು ಆಕ್ಷನ್ ಮಾಡ್ತೀನಿ ಸರ್. ಇನ್ನೊಂದು ಏನು ಗೊತ್ತಾ, ನೀವು ಆಕ್ಷನ್ ತಗೊಬೇಕು. ಜೊತೆಗೆ ಅವರು ಮಾತಾಡಿರುವಂಥದ್ದು ಆಡಿಯೋ ರೆಕಾರ್ಡ್ ನಮ್ಮ ಹತ್ರ ಇದೆ. ನಾವು ಜೊತೆಗೆ ಸಂಸ್ಥೆಗಾಗಿರ್ಬೋದು, ಸಂಬಂಧಪಟ್ಟವ್ರಿಗಾಗಿರ್ಬೋದು ಮನವಿ ಕೊಟ್ಟಿದ್ದ, ಈ ಪ್ರಥಮ ಬಾರಿಗೆ ಏನು ಮಾಡ್ತಿಲ್ಲ ಇದು ಪ್ರತಿಭಟನೆ. ಮನವಿ ಕೊಟ್ಟಿರೋ ಪತ್ರಗಳು ನಮ್ಮ ಹತ್ರ ಇದೆ, ಓಸಿ ಕಾಪಿಗಳು ನಮ್ಮ ಹತ್ರ ಇದೆ. ಅದು ಇಲ್ಲಿ ತನಕ ಬಂದು ನಿಂತಿದೆ. ಇನ್ನು ಮುಂದೆ ಅದು ನೀವು ಮುಂದುವರ್ಸ್ಕೊಂಡು ಹೋಗ್ತಿರೋ ಅಥವಾ ಇಲ್ಲಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನನ್ನ ಸ್ನೇಹಿತರು ಎಲ್ಲರೂ ಕೂಡ ನಂಬಿದ್ದೀವಿ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ನಮ್ಮ ಮೇಲೆ ಭರವಸೆ ಇಟ್ಟಿರಿ. ಅದು ನೆಕ್ಸ್ಟ್ ರಿಪೀಟ್ ಆಗ್ಲಿಲ್ಲಂಗೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಸರಿ ಸರ್, ನಿಮ್ಮ ಡಿಪೋ ಮ್ಯಾನೇಜರ್ಗೆ ಹೇಳ್ತೀನಿ ಸರ್, ಖಂಡಿತ ಹೇಳ್ತೀನಿ. ಅವ್ರೊಂಚೂರು ನೀಟಾಗಿ ರೆಸ್ಪಾನ್ಸ್ ಮಾಡಕ್ಕೆ ಹೇಳಿ ಸರ್. ಆಯ್ತು ಸರ್. ಓಕೆ. ಮತ್ತು ಇನ್ನೊಂದು ಫೈನಲ್ ಆಗಿ ಎಲ್ಲ ಸ್ನೇಹಿತರು ಕೂಡ ನಾವೆಲ್ಲ ಒಟ್ಟಾಗಿ ಸಂಘಟನೆ ಕೂಡ ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ 8 ದಿನಗಳ ಕಾಲಾವಕಾಶ. 8 ದಿನದಲ್ಲಿ ನೀವು ಬಸ್ ಬಿಡದೇ ಇದ್ರೆ ಏನು ಸಮಸ್ಯೆ ಆದರೂ ನಾವು ಕೇಳೋದಿಲ್ಲ. ನೀವು ಏನಾದರೂ ಮಾಡ್ಕೊಳ್ಳಿ. 8 ದಿನ ಇವರು ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತಾರೋ ಅಥವಾ ಬಸ್ ಮಾಡ್ಕೊಂಡು ಮನೆಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ 8 ದಿನದ ನಂತರ ಇದೇ ಕಂಟಿನ್ಯೂ ಆದರೆ ಸರ್ ಇದ್ರ ಪರಿಸ್ಥಿತಿ ಬೇರೆ ಆಗುತ್ತೆ ಸರ್. ಸರಿ ಸರ್, ನಾನು ಮಾತಾಡ್ತೀನಿ ಸರ್, ಡಿಪೋ ಮ್ಯಾನೇಜರ್ ಜೊತೆ ಮಾತಾಡ್ತೀನಿ, ವೆಹಿಕಲ್ ಡಿಪಾರ್ಟ್ಮೆಂಟ್ ಕಡೆ ಕೂಡ ಮಾತಾಡ್ತೀನಿ. ಮಾತಾಡಿ ಅದನ್ನ ಸರಿಯಾದ ವ್ಯವಸ್ಥೆ ಮಾಡುವಂತ ಕ್ರಮ ಕೈಗೊಳ್ತೀವಿ ಸರ್. ಓಕೆ, ಒಂದು ನಿಮಿಷ ಸ್ನೇಹಿತರೆ, ಸ್ಟೂಡೆಂಟ್ಸ್, ಈ ಆನ್ಸರ್ಗೆ ಒಪ್ಪಿಗೆ ಇದೆಯಾ? ಎಲ್ರಿಗೂ ಕೂಡ ನಿಮ್ಮ ಆನ್ಸರ್ ಮೇಲೆ ಒಪ್ಪಿಗೆ ಇದೆ. ಜೊತೆಗೆ ಇನ್ನೊಂದು ಬಾರಿ ಹೇಳ್ತೇನೆ, ನಂಬಿಕೆ ಇದೆ. ನಂಬಿಕೆ ಕಳೆದೋಗಿತ್ತು, ಮತ್ತು ವಾಪಸ್ ಏನೋ ನೋಡೋಣ, ಒಂದು ಸಾರಿ ಚಾನ್ಸ್ ಕೊಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಂಬ್ತಾ ಇದ್ದೀವಿ. ಜೊತೆಗೆ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಕೂಡ ತುಂಬ ನಿಮ್ಮ ಪರವಾಗಿ ಮನವಿ ಮಾಡ್ಕೊಂಡಿದ್ದಾರೆ. ಅವರ ಮಾತಿಗೆ ನಾವು ಒಗ್ಗಟ್ಟು ನಾವು ಈ ಪ್ರತಿಭಟನೆ ನಿಲ್ಲಿಸ್ತಾ ಇದ್ದೀವಿ. ಮುಂದೆ ಈ ಅಚಾತುರ್ಯ ನಡೆದಿದೆ ನೋಡ್ಕೊಳ್ಳಿ ಸರ್.
ಆಯ್ತು ಸರ್, ಖಂಡಿತ ಸರ್, ತಮ್ಮೆಲ್ಲ ಸಪೋರ್ಟ್ ಇರ್ಲಿ ಸರ್, ಖಂಡಿತ ಅದನ್ನ ವ್ಯವಸ್ಥೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.